ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ. ಎರಡು ಕಡೆ ಗದ್ದೆ, ಬಿಸಿಲಿಲ್ಲ. ಈಗ ಮಳೆ ಮೋಡ ಶುರು ಆಗಿದೆ. ಮಳೆ ಕೂಡ ಜಿನಿ ಬರ್ತಾ ಇದೆ. ಈ ಥರ ಇದ್ದರೆ ಎಷ್ಟು ಕಿಲೋಮೀಟ್ರ್ ಹೋದ್ರೂ ಬೇಜಾರೇ ಆಗೋಲ್ಲ. ಹೋಗ್ತಾ ಇನ್ನೂ ಹೋಗ್ತಾನೇ ಇರಬೇಕು ಅನಿಸುತ್ತೆ. ನಮ್ಮ ಕಡೆ ಈ ಥರ ಗದ್ದೆ ಹೊಲಗಳೆಲ್ಲ ಇಲ್ಲ, ನೀರೇ ಇಲ್ಲ. ನಮ್ಮ ಕಡೆ ಏನಿದ್ರು ಬೋರ್ವೆಲ್ಲು, ತೋಟ ಅಷ್ಟೇ. ಕಾಲುವೆ ನೀರು ಅನ್ನೋದು ಇಲ್ಲವೇ ಇಲ್ಲ. ತುಂಗಭದ್ರಾ ನದಿ ಬಂತು. ಇದೇ ನೋಡಿ ತುಂಗಭದ್ರಾ ನದಿ ಕಂಪ್ಲಿ ಹತ್ರ ಹೋಗುತ್ತೆ. ಈ ಬ್ರಿಡ್ಜ್ ಕಟ್ಟಿ ಎಷ್ಟು ವರ್ಷ ಆಯಿತೋ ಗೊತ್ತಿಲ್ಲ. ಕಟ್ಟಿ ಇಷ್ಟು ವರ್ಷ ಆದ್ರೂ ಈ ಬ್ರಿಡ್ಜ್ ಇನ್ನೂ ಏನಾಗಿಲ್ಲ. ಈಗ ರೀಸೆಂಟಾಗಿ ಕಟ್ಟಿರೋ ಬ್ರಿಡ್ಜ್ ಈ ಕಡೆ ಆನಂದಿ ಕಡೆ ಇದೆ. ಇದು ಆಲ್ರೆಡಿ ಕ್ರ್ಯಾಕ್ ಬಂದೋಗಿದೆ. ಇದು ಕಟ್ಟಿ ಎಷ್ಟು ವರ್ಷ ಆಯಿತು ಏನೋ ಗೊತ್ತಿಲ್ಲ, ಇನ್ನೂ ಗಟ್ಟಿಯಾಗಿದೆ. ಅದಕ್ಕೆ ಅನ್ನೋದು ಓಲ್ಡ್ ಈಸ್ ಗೋಲ್ಡ್ ಅಂತೇಳಿ. ಈಗ ನೀರು ಬಿಟ್ಟರೆ ಪೂರ್ತಿ ಬ್ರಿಡ್ಜ್ ಮೇಲೆಲ್ಲ ಬರುತ್ತೆ. ಈಗ ನೀರು ಕಡಿಮೆ ಆಗಿದೆ ಅನಿಸುತ್ತಾ. ನೀರು ಆಫ್ ಮಾಡಿರಬೇಕು, ಅದಕ್ಕೆ ಬಿಟ್ಟಿಲ್ಲ. ಡ್ಯಾಮ್ ಗೇಟ್ ಕ್ಲೋಸ್ ಮಾಡಿರ್ತಾರೆ, ಹಂಗಾಗಿ ನೀರು ಕಡಿಮೆ ಇದ್ದಾವೆ. ಈಗ ಏನೇ ಚೇಂಜ್ ಆದರೂ ಈ ರೋಡ್ ಮಾತ್ರ ಚೇಂಜ್ ಆಗಿಲ್ಲ. ನಾನು ಇಲ್ಲಿ ಒಂದು 7-8 ವರ್ಷದಿಂದ ನೋಡ್ತಾ ಇದ್ದೀನಿ. ಸೇಮ್ ಇದೇ ರೋಡೇ ಹಿಂಗೆ ಇದೆ. ಇದು ಅಗಲನೂ ಮಾಡಿಲ್ಲ, ರೋಡ್ ಸರಿನೂ ಮಾಡಿಲ್ಲ. ಕಂಪ್ಲೀಟ್ ಸಿಟಿ ಒಳಗೆ ಬಂದಿದ್ದೀನಿ. ಮಳೆ ಜಿನಿ ಇಟ್ಕೊಂಡಿದೆ. ಎಲ್ಲಾದರೂ ಸೈಡ್ ಹಾಕಿ ಒಂದು ಟೀ ಕುಡಿದು ಫ್ರೆಶ್ ಆಗಿ ಮತ್ತೆ ರೈಡ್ ಸ್ಟಾರ್ಟ್ ಮಾಡೋಣ.